ಬುದ್ಧಿಯ ತರ್ಕ ಇಲ್ಲೆಲ್ಲ ನಡೆಯುತ್ತೆ. ದೇಹ ನಾನು ಅನ್ನೋಕ್ಕೆ ಇಂದ್ರಿಯ ಇದೆಲ್ಲ ಮಾಡ್ಬೋದು. ಅನ್ಯ ವ್ಯತಿರೇಕ ಅನ್ನೋದು ನಾನು ಅದನ್ನು ಕೇಂದ್ರ ಇಟ್ಕೊಂಡು ಬುದ್ಧಿ ನಿಯಮಕ್ಕನುಸಾರವಾಗಿ ಅನ್ಯ ವ್ಯತಿರೇಕ ನಡೆಯುತ್ತೆ. ನಾನು ಅನ್ನೋದನ್ನು ಉಳಿಸ್ಕೊಂಡ್ಬಿಡ್ತಾನೆ. ಅಕಸ್ಮಾತ್ ನಾನು ಅನ್ನೋದನ್ನು ಕೂಡ ವ್ಯವಹಾರದ ಎಷ್ಟೋ ಸಂದರ್ಭದಲ್ಲಿ ನಾನು ಮುಳುಗಿರ್ತೀನಿ, ನಾನು ಅದು ಕೆಲವೊಮ್ಮೆ ತೋರೋಲ್ಲ, ಅದು ನಾನು ಬಿಟ್ಟು ಇರ್ತೀನಿ ಮರ್ಮ ಮಾಡಿಬಿಟ್ರು. ಹಾಗೆ ಇನ್ನೊಂದು ನಾನು ಬಿಟ್ಟವನಾದರೆ ನಾನು ಅನ್ನೋದನ್ನು ಕಳ್ಸ್ಕೊಂಡ್ರೆ ಆ ಇನ್ನೊಂದಾದ ರೂಪ ನಾನು ಯಾರು ಬುದ್ಧಿಯಿಂದ ತಿಳ್ಕೊಳಕ್ಕಾಗಲ್ಲ, ನಾನು ತಿಳ್ಕೊಳಕ್ಕಾಗಲ್ಲ. ಯಾಕೆ ಅದು ಇದಕ್ಕೆ ವಿಷಯವಾಗದೇ ಇರೋ ಸ್ವರೂಪ. ಅದು ನೇತಿನ ವಾಕ್ಯ ಇದೆಲ್ಲವನ್ನೂ ಬಿಟ್ಟ ಮೇಲೆ ಯಾವ ಒಂದು ಸ್ವರೂಪದಲ್ಲಿ ನೀವು ಇರ್ತೀಯೋ ಆ ಸ್ವರೂಪ ಅಖಂಡವಾದ ಅದ್ವಿತೀಯವಾದ ಪರಬ್ರಹ್ಮ ಅಂತ ಹೇಳಕ್ಕೆ ಏನ್ ಮಾಡ್ತಿದೆ, ಏನೇನೇನೇನು ಅದು ಸಿದ್ಧವಾದ ಸ್ವರೂಪ ಆದ್ರಿಂದ ಅದನ್ನ ಆ ವಾಕ್ಯದ ಬಲದಿಂದ ತಾನಲ್ಲದನ್ನು ಬಿಡೋದು ಅನ್ನೋದು ಅಷ್ಟೇ ಅಲ್ಲದೇನೆ ಆ ವಾಕ್ಯದಿಂದ ಒಂದಾದ ತತ್ವ ಗುರುತಿಸ್ತಾ ಇದೆ ಅನ್ನೋದನ್ನು ಲಕ್ಷಿಸಿಕೊಂಡಿದ್ದಾನೆ. ಬರೀ ಅಭಾವನಿಷ್ಠವಾಗಿಲ್ಲ. ನಿಷೇಧ ಇದೆಯಲ್ಲ, ನೇತಿ ಅಭಾವನಿಷ್ಠ ಅಲ್ಲ, ದಪ್ಪ ಅಲ್ಲ, ಸಣ್ಣ ಅಲ್ಲ, ಉದ್ದ ಅಲ್ಲ, ಗಿಡ್ಡ ಅಲ್ಲ. ಅದು ಒಂದು ಅನುಭವವನ್ನು ಇಟ್ಕೊಂಡು ಅಲ್ಗಳಿತಾ ಇರೋದೇ ಹೊರತು ಏನನ್ನೂ ಇಟ್ಕೊಳ್ಳೋದೇನೆ ದಪ್ಪ ಅಲ್ಲ, ಉದ್ದ ಅಲ್ಲ, ಗಿಡ್ಡ ಅಲ್ಲ, ಕೆಪ್ಪಲ್ಲ ಹೇಳ್ತಾ ಇರೋದಲ್ಲ. ಅದು ನಿಷೇಧ ವಾಕ್ಯ ಒಂದು ಅನುಭವದ ಬೇಸಿಕ್ ನಡೆಯುತ್ತೆ. ಅನ್ವಯ ವ್ಯತಿರೇಕ ನಾನು ಅನ್ನೋ ಬೇಸಿಕ್ ನಡೆಯುತ್ತೆ. ಅದು ನಾನು ಅನ್ನೋ ಬೇಸಿಕ್ ನಡೆಯೋ ಅನ್ವಯ ವ್ಯತಿರೇಕ ಏನಿದೆ, ಆ ನಾನು ಅನ್ನೋ ಬೇಸಿಕ್ ನಡೆಯುವಂತ ಅನ್ವಯ ವ್ಯತಿರೇಕಕ್ಕೆ ನಾನಾಗಿ ಉಳಿಬೇಕು, ಇಲ್ಲ ನಾನಿಲ್ಲ ಆಗ್ಬೇಕು ಅಷ್ಟೇ. ಅದಕ್ಕೆ ಮುಂದಿನ ಸ್ಟೆಪ್ ಗೊತ್ತಿಲ್ಲ. ಅದಕ್ಕೆ ನಾನಾಗಿ ನಿಲ್ತಾ ಇರ್ಬೇಕಾದ್ರೆ ನಾನು ಅನ್ನೋ ರೂಪವೇ ಇದು ಅಂತ. ಅದು ಮೀಮಾಂಸೆಗೆಲ್ಲ ಹಾಗೆ ಮಾಡೋದು. ನಾನು ಅನ್ನೋ ರೂಪವೇ ಫೈನಲ್ ರೂಪ. ಆತ್ಮನು ಅಹಂ ಪ್ರತ್ಯೇಕಮ್ಯನು, ಅವನು ಕರ್ತೃಭೋಕ್ತು ಅಂತ ತಿಳ್ಕೊಂಡ್ಬಿಟ್ರು. ಈ ತಾರ್ಕಿಕರು ಹಾಗೆ ತಿಳ್ಕೊಂಡ್ಬಿಟ್ರು. ಆದರೆ ನಾನು ಅನ್ನೋದನ್ನು ಬಿಟ್ಟಿರ್ತೀವಲ್ಲ ಅಂತ ಒಂದು ಅನುಭವ ಮೀಮಾಂಸಕರಿಗಾಗ್ಲಿ ಅನ್ವಯತಿರೇಕ ಮಾಡುವನಾಗ್ಲಿ ತೋರಿಸ್ಕೊಟ್ರೆ ಅದನ್ನು ಒಪ್ಕೊಂಡ್ಬಿಡ್ತಾನೆ. ಅನ್ವಯತಿರೇಕ ಮಾಡಿ ಹೌದು ನಿದ್ದೆ ನಾನಿಲ್ಲ ಅಂತ. ಆದ್ರೆ ಇಷ್ಟು ಮಾತ್ರ ನಾನು ಯಾರು ಗೊತ್ತಾಗಿಲ್ಲ, ನಾನಿಲ್ಲ ಅಂದ್ರೆ ಒಂದು ಅಭಾವಕ್ಕೆ ಹೋಗಿ ನಿಂತು ಬಿಟ್ಟ. ಆದ್ರೆ ನಿಷೇಧ ಮಾಡೋ ವಾಕ್ಯ ಇದೆಯಲ್ಲ, ಅದು ಕಂಡುಕೊಂಡ ಅನುಭವಿಗಳ ವಾಕ್ಯ, ಅದು ಅಥವಾ ಕಂಡುಕೊಂಡ ಶ್ರುತಿಯ ವಾಕ್ಯ. ತತ್ವ ಕಂಡುಕೊಂಡ ಶ್ರುತಿ, ತತ್ವವನ್ನು ಕಂಡುಕೊಂಡ ಗುರುಗಳು ಈ ನಾನೆಂಬುದನ್ನು ಬಿಟ್ಟಾಗ ಒಂದು ಅನುಭವ ರೂಪದವನಾಗಿರ್ತೀಯಕ್ಕಪ್ಪ ನೀನು. ಆ ಅನುಭವ ರೂಪವನ್ನು ನೀನು ದಪ್ಪ ಅಲ್ಲ, ಉದ್ದ ಅಲ್ಲ, ಗಿಡ್ಡ ಅಲ್ಲ ಹೀಗೆ ತೆಗಿಬೇಕು. ಇಲ್ಲ ಅದಕ್ಕೆ ಏನೇನೇನು ನೀನು ಆರೋಪ ಮಾಡ್ಕೋಬಹುದು ಅಂತ ಜಾತಿ, ದ್ರವ್ಯ, ಗುಣ, ಕ್ರಿಯೆ ಇದು ಅಲ್ಲ ಅನ್ನುವಾಗ ಅದು ಬರೀ ನಿಷೇಧ ಅಷ್ಟೆಲ್ಲ ಪರಿವರ್ತನೆ ಆಗ್ತಿಲ್ಲ. ಒಂದೊಂದು ಆ ಶಬ್ದದಿಂದ ಹೇಳುವುದಕ್ಕೆ ಬಾರದ, ಪ್ರತ್ಯೇಕ ವಿಷಯವಾಗದ ಅನುಭವವನ್ನೇ ನಿಷೇಧ ತಿಳಿಸ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಈ ಒಂದೊಂದು ಅಖಂಡ ಪರಿಪೂರ್ಣವಾದ ಅನುಭವವನ್ನ ಶಬ್ದದಿಂದಲೂ ಪ್ರತಿಯಿಂದ ತಿಳಿಸ ಬರೋದೇ ಇದ್ದಾಗ ಆ ಅನುಭವಾನು ಪದವು ಅದಕ್ಕೆ ಆಪ್ತಾದ ಪದ ಅಲ್ಲ. ಆವಾಗಲೂ ಕೂಡ ನಿಷೇಧ ವಾಕ್ಯ ತಾನಾದ ಸ್ವರೂಪ ಉಂಟು, ಶಬ್ದ ಪ್ರತ್ಯಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಅದು ಶಬ್ದ ಪ್ರತ್ಯಯರಹಿತವಾದ ತಾನಾದ ಅನುಭವವು ಅದು ಅದ್ವಿತೀಯವಾಗಿಯೂ ಅಖಂಡವಾಗಿಯೂ ಪರಿಪೂರ್ಣವಾಗಿಯೂ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಅದನ್ನು ವಾಕ್ಯವೇ ಜ್ಞಾಪಕ ಮಾಡಿಸ್ಕೊಳುತ್ತೆ. ನೋಡು, ಈ ನಾನೆಂಬುದನ್ನು ದಾಟಿದವನಾದ ಅತ್ಯಹಂ ಕರ್ತೃಕರ್ಮಯ, ಕರ್ತೃತ್ವ ಕರ್ಮವನ್ನು ದಾಟಿದ್ದಾಗಿರುವ ರೂಪವನ್ನು ಶಾಸ್ತ್ರ ಉಪದೇಶ ಮಾಡುವಾಗ ಈ ಆ ಅನುಭವದಲ್ಲಿ ನಿಂತ್ಕೊಂಡು ಇಲ್ಲ ಉಳಿದವನಾಗಿ ನಿಂತ್ಕೊಳ್ಳೋದನ್ನ ಅದೇನು ಸ್ಟೇಜ್ ಅಲ್ಲ. ಆ ಅನುಭವ ಉಳಿದಾಗ ವಾಕ್ಯವನ್ನ ನೀನು ಸ್ಮರಣೆ ಮಾಡ್ಕೊಂಡ್ರೆ, ವಾಕ್ಯ ಸ್ಮರಣೆ ಮಾಡ್ಬೇಕೆ ಅಲ್ಲಿ ಬುದ್ಧಿಯೇ ಇರಲ್ವಲ್ಲ, ನಾನೇ ಇರಲ್ವಲ್ಲ ಅಂತ ತರ್ಕ ಮಾಡಬೇಡಿ. ಏನಾಗುತ್ತೆ ಅಂದ್ರೆ, ನೀವು ನಾನೆಂಬುದು ಅಭಿಮಾನ ಬಿಟ್ಟವರಾದರೂ ಆ ವಾಕ್ಯದ ಸಂಸ್ಮರಣೆ ಇಟ್ಕೊಂಡ ಶುದ್ಧವಾದಂತಹ ಸ್ಥಿತಿ, ಪರಮ ಸಾತ್ವಿಕ ಸ್ಥಿತಿ ಇದೆ. ಅದು ತತ್ವವನ್ನ ಗ್ರಹಣೆ ಮಾಡುವಂತಹ ಒಂದಾನೊಂದು ಸ್ಥಿತಿ ಅದು. ಇದು ಆ ಶುದ್ಧ ಸಾತ್ವಿಕತೆಯಿಂದ ಕೂಡಿದ್ದಾಗಿರುವಂತಹ ಅಹಂಕಾರ ಈ ಅಭಿಮಾನ ಬಿಟ್ಟದ್ದಾದರೂ ಸಾಕ್ಷಿಯ ಒಂದು ಮಾರುಹೊಳೆಯನ್ನು ಇಟ್ಕೊಂಡು, ಒಂದು ಸಾಕ್ಷಿಯ ಒಂದು ಪಡಿರೂಪವನ್ನು ಇಟ್ಕೊಂಡದ್ದಾಗಿರುವ ಅದು ಅಭಿಮಾನ ಬಿಟ್ಟು ಶಾಸ್ತ್ರವಾಕ್ಯದಿಂದ ಪರಿಚಯ ಮಾಡ್ಕೊಂಡ್ಬಿಡುತ್ತೆ. ಬಿಟ್ಟವನಿಗೆ ವಾಕ್ಯ ಶ್ರವಣವಾಗುವುದು. ವಾಕ್ಯ ಶ್ರವಣವಾಗುವಾಗ ಬಿಟ್ಟು ತಾನು ವ್ಯಾಪಕವಾದ ರೂಪದಲ್ಲಿ ನಿದ್ದೆಯೂ ಅಲ್ಲ, ಸಮಾಧಿಯೂ ಅಲ್ಲ, ಸುಷುಪ್ತಿಯೂ ಅಲ್ಲ, ಸಮಾಧಿಯೂ ಅಲ್ಲ, ಆದರೆ ನಿಶ್ಚಯವೂ ಆಗಿಲ್ಲ. ಈ ಒಂದು ಅನಾತ್ಮವನ್ನು ಪೂರ್ತಿ ಬಿಟ್ಟು ಆ ವಾಕ್ಯವನ್ನ
ಒಂದಾದೊಂದು ಪರಮ ಸಾತ್ವಿಕತೆಯ ಅನುಭವದಿಂದ ಗುರುತಿಸೋ ಪ್ರಯತ್ನ ಪಡ್ತಾ ಇದ್ದಾನೆ. ಅದು ಆತ್ಮಷ್ಟು ಸ್ವಚ್ಛವೂ ಸೂಕ್ಷ್ಮವೂ ವ್ಯಾಪಕವಾದ ಸ್ಥಿತಿ. ಯಾವುದ್ರ ಸ್ಥಿತಿ? ಅಂತಃಕರಣ ಸ್ಥಿತಿ, ಅದು ನಾನೆಂಬುದರ ಸ್ಥಿತಿ. ನಾನೆಂಬುದರ ಸ್ಥಿತಿ ಹೇಗಾಗಿರುತ್ತೆ? ನಾನೆಂಬುದನ್ನು ಬಿಟ್ಟಾಗ ನಿದ್ದೆ ಅಲ್ಲ, ಸಮಾಧಿ ಅಲ್ಲ, ಆದರೆ ಬಲುಮಟ್ಟಿಗೆ ಆತ್ಮನನ್ನೇ ಹೋಲುವಷ್ಟು ಸೂಕ್ಷ್ಮವೂ ವ್ಯಾಪಕವೂ ತಿಳಿಯಾದಂತಹ ಅನುಭವ ಸ್ಥಿತಿ. ಆ ಅನುಭವ ಅದನ್ನ ಇದು ಮಾಡ್ಬಿಡುತ್ತೆ, ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸ್ವರೂಪವನ್ನ ಹೌದು ನಾನಾಗಿದ್ದೀನಿ ಒಪ್ಕೊಂಡ್ಬಿಡುತ್ತೆ. ಇದು ನೇತಿ ನೇತಿ ವಾಕ್ಯ, ನಿಷೇಧ ವಾಕ್ಯ, ಅಶಬ್ದಮ ಸ್ಪರ್ಶಂ, ಅದ್ವೇಷ ಅಗ್ರಾಹ್ಯ ಭಗವತ್ಸಂ, ನೇತಿ ನೇತಿ ಅನ್ನೋದು ಕಂಡುಕೊಂಡ ಅನುಭವವನ್ನು, ಕಂಡುಕೊಂಡ ತತ್ವವನ್ನು ಕಂಡುಕೊಂಡ ಅನುಭವದ ವಾಕ್ಯ. ಅನುಭವದಲ್ಲಿ ನಿಂತ್ಕೊಂಡು ಅನುಭವದಿಂದ ಹಿಟ್ಟು ಮಾಡ್ತಾ ಇದ್ದಾರೆ. ಹಾಗಿರ್ತೀಯ, ಆ ರೀತಿ ಇರ್ತೀಯ, ಅದಾಗಿರೋ ಬಂದಿದ್ದು ಯಾವ ವಿಶೇಷದಿಂದ ಕೊಡ್ಕೊಳ್ಳದೇ ಇರೋ ಸ್ಥಿತಿ ಅದು ಅಂತ ಅನುಭವವನ್ನೇ ಮುಂದಿಡ್ತಾ ಇದ್ದಾರೆ ಅವರು ನಿಷೇಧದಿಂದ. ಅನ್ವವ್ಯತಿರೇಕದಲ್ಲಿ ಅನ್ವವ್ಯತಿರೇಕದಲ್ಲಿ ಯುಕ್ತಿಯ ಜೋಡಣೆ ತಾನಲ್ಲಿ ಬಿಟ್ಕೊಂಡು ಹೋಗೋದು ಅಷ್ಟೇ ಹೊರತು ತಾನಿಂಥದ್ದನ್ನು ಹಿಡಿಯಕ್ಕೆ ಅನ್ವವ್ಯತಿರೇಕಾಗಲ್ಲ. ಅನ್ವವ್ಯತಿರೇಕದ ವ್ಯಾಪ್ತಿ ಇರೋದೆ ನಾನು ಕೇಂದ್ರದಿಂದ ಮಾಡೋದಾದ್ರಿಂದ ನಾನು ಉಳಿಯತ್ತ ಇಲ್ಲ ನಾನಿಲ್ಲ ಅಂತ ಆಗ್ತೀನಿ, ಅಷ್ಟರವರೆಗೂ ಹೋಗೋದು. ನಾನಿಲ್ಲ ಅಂತ ಆದ್ರೆ ಅಭಾವ ಆಗ್ತೀನಿ, ನಾನು ಅಂತ ಉಳಿದ್ರು ಒಂದ್ ರೀತಿ ದೇಹನ್ಯ ಮನೋಬುದ್ಧಿ ಬಿಟ್ಕೊಂಡೆ ಅಂತ ಅಷ್ಟೇ ಆಗ್ತೀನಿ. ಅದು ಆತ್ಮ ಗೊತ್ತಾಗಲ್ಲ. ವಾಕ್ಯವು ಸತ್ಯಜ್ಞಾನಾನಂತ ವಾಕ್ಯ ಅಥವಾ ಆತ್ಮವೇದಂ ಸರ್ವಂ ವಾಕ್ಯ, ಅಯಮಾನ್ ವಾಕ್ಯ ಮಾಡುತ್ತೆ. ಈ ನಿಷೇಧ ಮೂಲಕವಾಗಿ ಆ ಅನುಭವದಲ್ಲಿ ಉಳಿತವನಾದಾಗ ಎಚ್ಚರವಾಗೇ ಇದ್ದಂತಹ ಸಾಧಕನಿಗೆ ಪೂರ್ಣ ಅನಾತ್ಮವನ್ನು ಬಿಟ್ಕೊಂಡವನಾದಾಗ ಅತ್ಯಂತ ಪರಮ ಸಾತ್ವಿಕತೆಯ ಸ್ಥಿತಿಯಲ್ಲಿ ಇರ್ತಾನೆ. ನಾನೆಂಬುದರ ಅಭಿಮಾನವನ್ನು ಬಿಟ್ಟು ಯಾವ ಸತ್ವ ಗುಣ ರಜೋಗುಣ ತಮೋಗುಣಗಳ ಹೊಡೆತವಿಲ್ಲದೇನೆ ಪರಿಪೂರ್ಣ ತಿಳಿಯಾದ ಸ್ಥಿತಿಯಾದ ಆತ್ಮನಾಲ ಸ್ಥಿತಿಯಲ್ಲಿ ಇರ್ತಾನೆ. ಅದಕ್ಕೆ ನೆಪ ಮಾತ್ರಕ್ಕೆ ವಾಕ್ಯ ಬಂದ್ಬಿಟ್ಟು ನಾಸಾಗ್ರೇ ಬದರಂಬಿಸಾವನಿಗೆ ಅದನ್ನ ಪರಿಚಯ ಮಾಡಿಸ್ಕೊಡೋದು ತಾನೂ ಇಲ್ವ. ಆ ಹಂತದವರೆಗೆ ಹೋಗ್ಬಿಡ್ತು ಅಂದ್ರೆ ಅದಕ್ಕೆ ಅಷ್ಟು ಶಮದಮಾದಿಗಳಿಂದ ಪಕ್ವತೆ ಬೇಕು. ಶಮದಮಾದಿಗಳ ಪಕ್ವತೆಯಿಂದ ಪರಿಪೂರ್ಣವಾಗಿ ಅನಾತ್ಮದಿಂದ ಹೀರ್ಕೊಂಡು ಅನಾತ್ಮವನ್ನು ಪೂರ್ತಿ ಬಿಟ್ಕೊಂಡು ಕೇವಲವಾದ ಸ್ಥಿತಿಯಲ್ಲಿ ಉಳಿದವನಾದ್ರೆ ವಾಕ್ಯ ಪರಿಚಯ ಮಾಡಿಸ್ಕೊಡೋದು, ನಿಷೇಧ ವಾಕ್ಯ ಪರಿಚಯ ಮಾಡಿಸ್ಕೊಡೋದು. ವಿಧಿವಾಕ್ಯವು ನಿಷೇಧ ಮೂಲಕವಾಗಿ ಸತ್ಯ ಅನ್ನೋ ಪದವು ಜ್ಞಾನ ಅನ್ನೋ ಪದವು ವಿಕಾರವಲ್ಲ ಜಡವಲ್ಲ ಅಂತ ಹೇಳೋದ್ರ ಮೂಲಕವಾಗಿ ತಿಳಿಸ್ಕೊಡುತ್ತೆ. ಬಹಳ ವ್ಯತ್ಯಾಸ ಇದೆ. ನಿಷೇಧ ವಾಕ್ಯಕ್ಕೂ ಅನ್ವವ್ಯತಿರೇಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೇಳಿ. ಇದು ಅವಸ್ಥಾತ್ರಯ ಆಮೇಲೆ ಅನ್ವಯ ವ್ಯತಿರೇಕ, ಇದು ಅದಕ್ಕೆ ಹೇಗೆ ಹೊಂದಿಸ್ಬೋದು? ಅಲ್ಲ, ಅವಸ್ಥಾತ್ರಯವಲ್ಲ ಅನ್ವಯ ವ್ಯತಿರೇಕವೇ. ಪ್ರಕ್ರಿಯೆ ಇದೆಯಲ್ಲ, ಪಂಚಕೋಶ ಇರ್ಬೋದು, ಕಾರ್ಯಕಾರಣ ಇರ್ಬೋದು, ನಿರ್ದಿಷ್ಟ ವಾಕ್ಯಾರ್ಥವನ್ನು ಮಾಡಿಕೊಳ್ಳೋದಕ್ಕಿರುವ ಪ್ರಕ್ರಿಯೆ ಇದು. ವಾಕ್ಯ ಅಯಮಾತ್ಮ ಬ್ರಹ್ಮ ಮೊದಲನೇ ವಾಕ್ಯ ಇದೆ, ಅದ್ರ ಮೇಲೆ ಅವಸ್ಥಾತ್ರಯವಲ್ಲ ತರ್ಕವೇ ಅದು. ಅವಸ್ಥಾತ್ರಯವಲ್ಲ ಯುಕ್ತಿಯೇ, ತರ್ಕವೇ ಪ್ರಕ್ರಿಯೆ. ಹೊತ್ತು ಅವಸ್ಥಾತ್ರಯ ಪ್ರಕ್ರಿಯೆಯಿಂದ ಅನಾತ್ಮದ ಬಿಡಿಸ್ಕೊಳ್ಳೋದಕ್ಕಷ್ಟೇ ಹೊರತು ತತ್ವ ಪರಿಚಯವಾದ ವಾಕ್ಯದಿಂದಲೇ. ಪ್ರಕ್ರಿಯೆಯಿಂದ ತತ್ವ ಪರಿಚಯವಾಗಲ್ಲ. ಪ್ರಕ್ರಿಯೆ ಏನ್ ಮಾಡುತ್ತೆ? ಪೂರ್ಣ ಅನಾತ್ಮತೆಯನ್ನು ಬಿಡಿಸುತ್ತೆ, ವಾಕ್ಯ ಪರಿಚಯ ಮಾಡಿಸ್ಕೊಡುತ್ತೆ. ಎರಡು ಹಂತ ಇದೆ ಅಲ್ಲಿ. ವಾಕ್ಯಕ್ಕೆ ಅದನ್ನ ತಿಳಿಸ್ಕೊಡುವಂತಹ ಯೋಗ್ಯತೆ ಇದೆ, ವಾಕ್ಯ ಪ್ರಮಾಣ. ವಾಕ್ಯಕ್ಕೆ ಸಹಾಯಕವಾಗಿ ಅನ್ವಯ ವ್ಯತಿರೇಕಾದ ಪ್ರಕ್ರಿಯೆಯು ಉಪಕಾರವಾಗಿ ಕೇವಲ ತಾನೇ ತಾನಾದ ಪರಮ ಸಾತ್ವಿಕದ ಸ್ಥಿತಿಯಲ್ಲಿ ನಿಲ್ಲಿಸುವುದಕ್ಕೆ ಅನ್ವಯ ವ್ಯತಿರೇಕವು ಶಮದವಾದ ಸಾಧನಗಳು ಉಪಕಾರವಾಗುತ್ತೆ. ಎಷ್ಟು ಮಟ್ಟಿಗೆ ಅಂದ್ರೆ ಆಕಾಶದಂತೆ ಬ್ಲಾಂಕ್ ಆಗಿ ನೀವಿರ್ಬೇಕು, ನೀವಿರ್ತೀರಾ, ತತ್ವಜ್ಞಾನವಾಗಿಲ್ಲ, ಮನಸ್ಸು ಇದೆ, ನೀವು ಇದ್ದೀರಾ. ಆದ್ರೆ ಯಾವ ರೀತಿ ಇದೆ ಮನಸ್ಸು ನೀವು ಅಂತಂದ್ರೆ ಯಾವುದೇ ಬಾಹ್ಯಾಕಾರ ವೃತ್ತಿ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ. ಪ್ರಪಂಚದ ಯಾವ ವೃತ್ತಿ ಆಕಾರವೂ ಇಲ್ಲ, ನಾನು ಅನ್ನೋದ್ರಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಅದ ನಿದ್ದೆಯಲ್ಲಿದ್ದಾಗ ಇರ್ತೀರಾ, ಅದು ಎಚ್ಚರದಲ್ಲೇ ಇರ್ತೀರ. ಆ ಸ್ಟೇಟಲ್ಲಿ ಇದ್ದು ವಾಕ್ಯವನ್ನ ನೀವು ಸ್ಮರಣೆ ಮಾಡಿಕೊಂಡ ಸಮಯದಲ್ಲಿಯೇ ಆ ವಾಕ್ಯ ನಿಮ್ಮ ನಿಂತವನ್ನು ಪರಿಚಯ ಮಾಡಿಸ್ಕೊಡ್ತಾರೆ. ಇಲ್ಲ, ಅದರಲ್ಲಿಯೂ ಎಷ್ಟೋ ದಿವಸ ಅವನು ತಿಳ್ಕಾಡ್ತಾನೆ. ಆ ಸ್ಥಿತಿಯಲ್ಲಿದ್ದಾಗ ನಿಧಿಧ್ಯಾಸನ ಮಾಡುವಾಗಲೂ ಅಥವಾ ಧ್ಯಾನ ಯೋಗ ಮಾಡುವಾಗಲೂ ಆ ಯೋಗಿಯು ಬಲುಮಟ್ಟಿಗೆ ಆ ಲೆವೆಲ್ ಹೋಗಿರ್ತಾರೆ.
ಮತ್ ಜಾರ್ಬಿಡ್ತಾನೆ, ಮತ್ ಕರ್ಕೊಂಡು ಹೋಗ್ತಾನೆ, ಮತ್ ಜಾರ್ತಾನೆ. ಹೀಗೆ ಹೋಗೋದು ಜಾರೋದು ಹೋಗೋದು ಜಾರೋದು ಹೀಗೆ ಎಷ್ಟೋ ಸಲ ಆದ್ಮೇಲೆ ಎಷ್ಟೋ ಅದೇ ಒಂದು ಸಂಸ್ಕಾರ, ಹೋಗೋದ್ರಿಂದ ಸಂಸ್ಕಾರ ಆಗ್ತಾ ಹೋಗುತ್ತೆ. ಇನ್ನೇನೋ ಹಳೆಯ ವಾಸನೆ ಜಾರ್ತಾನೆ, ಮತ್ ಪ್ರಯತ್ನ ಮಾಡಿ ಮತ್ತೆ ಹೋಗ್ತಾನೆ, ಇನ್ನೇನೋ ವಿಕ್ಷೇಪ ಜಾರ್ತಾನೆ. ಇದು ಆಗ್ತಾ 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 ಅದು ಒಂದು ರೀತಿ ಪ್ಯೂರಿಫೈ ಆಗುತ್ತೆ. ಆ ಅನುಭವ ನಿಂತ್ಕೊಂಡಾಗ ಆ ವಾಕ್ಯ ತಾನಾಗೆ ಅದೊಂದಲ್ಲ ಒಂದು ದಿವಸ ಗೊತ್ತು ಮಾಡಿ. ಇವತ್ತ್ಯಾಕೆ ವಾಕ್ಯ ಅರ್ಥ ಆಗಲಿಲ್ಲ, ಅವತ್ತ್ಯಾಕೆ ಅರ್ಥ ಆಯ್ತು ಅಂತಂದ್ರೆ ಅದು ತರ್ಕ ನಡೆಯಲ್ಲ. ಅವತ್ತು ಅರ್ಥ ಆಗುತ್ತೆ, ಇವತ್ತು ಅರ್ಥ ಆಗಲ್ಲ. ಈ ಲೆಕ್ಕ ಹೇಗೆ ಇವಾಗ ಹೇಳಿದಾಗ ಯಾಕೆ ಗೊತ್ತಾಗಿಲ್ಲ, ಇನ್ನೊಂದು 4-5 ದಿವಸ ಬಿಟ್ಟು ಹೇಳಿದಾಗ ಗೊತ್ತಾಯ್ತು ಅಂತ ಕೇಳಿದ್ರೆ ಅಲ್ಲಿಂದ ಅಲ್ಲಿವರೆಗೂ ಅವ್ನು ಯೋಚನೆ ಮಾಡಿರ್ತಾನೆ, ಅದು ಆ ಲೆಕ್ಕ ಗೊತ್ತಾಗಿರಲ್ಲ. ಯಾವತ್ತೂ ಒಂದ್ಸಲ ಹೊಳೆದು ಬಿಡುತ್ತೆ ಲೆಕ್ಕ, ಓ ಹೀಗೆ ಅಂತ. ಅದೇ ರೀತಿ ಅನುಭವ ಆಗುವಾಗ ತರ್ಕಾತೀತವಾಗಿ ಅನುಭವ ಆಗ್ಬಿಡುತ್ತೆ, ತರ್ಕಕ್ಕೆ ಸಿಗೋಲ್ಲ ಅನುಭವ. ಗುರುಗಳೇ ಹೇಳಿ ಗುರುಗಳೇ, ಇದು ಅನ್ವಯ ವ್ಯತಿರೇಕ ಮತ್ತೆ ನೇತಿದು ಈ ತರಾನು ಹೇಳ್ಬೋದಾ? ಅಂದ್ರೆ ಇವಾಗ ನನಗೆ ನನ್ ಮುಂದೆ 5 ಆಪ್ಷನ್ ಇದೆ ಅಂತ ಇಟ್ಕೊಳ್ಳಿ. ಏನಿದೆ 5 ಆಪ್ಷನ್? ಅಂದ್ರೆ ಇವಾಗ ಆಪ್ಷನ್ ಅಥವಾ ಬಂಗಾರದ ಬಳೆ, ಸರ, ಮತ್ತೆ ಬ್ರೇಸ್ಲೆಟ್, ಅಥವಾ ಮಣ್ಣಿನ ಗಟ್ಗೆ, ಅದೇ ಮಡಿಕೆ, ಇಟ್ಟಿಗೆ, ಮತ್ತೆ ಪುಡಿನೋ, ಈ ತರದ್ ಏನೋ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ತರ ಬಹಳ ವಸ್ತುಗಳು ನನ್ ಮುಂದೆ ಇದ್ದಾಗ ಆಮೇಲೆ ಅವಸ್ಥೆನೆ ಇಟ್ಕೊಳ್ಳಿ, ಅವಸ್ಥಾತ್ರಯದಲ್ಲಿ 3 ಅವಸ್ಥೆ ಅಂತದ್ದು ಇರುವಾಗ ಅದ್ರೊಳಗಡೆ ಯಾವ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದೆಯೋ ಅದನ್ನ ಉಳಿಸ್ಕೊಂಡು ಬಾಕಿದನ್ನೆಲ್ಲ ಆಚೆ ಕಡೆ ಬಿಸಾಕಕ್ಕೆ ಅನ್ವಯ ವ್ಯತಿರೇಕ ಉಪಯೋಗಿಸ್ಕೊಳ್ತೀನಿ. ಆಮೇಲೆ ಒಂದು ಪಾರ್ಟ್ ಒಳಗಡೆ ಅದು ಇವಾಗ ನನಗೆ ಅದ್ ಬಿಡ್ಸ್ಕೊಳಕ್ ಏನಿಲ್ಲ, ಯಾವ್ದೋ ಒಂದ್ರೊಳಗಡೆ ಹುಡ್ಕೊಂಡು ಹೋಗಕ್ ಶುರು ಮಾಡುವಾಗ ಅವಾಗ ನೇತಿ ಉಪಯೋಗಿಸಕ್ ಶುರು ಮಾಡ್ತೀನಿ. ಅವಾಗ ಏನ್ ಪ್ರಶ್ನೆ ಬರತ್ ನಂಗೆ ಅಂದ್ರೆ, ಇದಾ ಅಂತಂದ್ರೆ ಇಲ್ಲ, ಅದೂನು ಬಟ್ ಅದಲ್ಲ ಅಂತ ಅನ್ಕೊಂಡ್ ಹೋಗಕ್ಕೆ ಅಲ್ಲಿ ನೇತಿ. ಸೊ ನೇತಿ ಈ ಅನ್ವಯ ವ್ಯತಿರೇಕದ್ದು ಲಿಮಿಟೇಷನ್ ಈ ಒಂಥರ ಸಗುಣದ ಕ್ಷೇತ್ರ ಅಂತ ಇಟ್ಕೊಂಡ್ರೆ, ನೇತಿ ನಿರ್ಗುಣ ಕ್ಷೇತ್ರದಲ್ಲಿ ಕರ್ಕೊಂಡು ಹೋಗಕ್ಕೆ ಅದೇ ಕೋಲು. ಹೌದು, ಅನ್ವಯ ವ್ಯತಿರೇಕ ಸಗುಣ ಕ್ಷೇತ್ರದ ಪರಮಾವಧಿಗೂ ಹೋಗುತ್ತೆ, ಬಿಟ್ಟು ಇಲ್ಲ ನಾನಾಗುಳೈತಿ ಇಲ್ಲ ನಾನಿಲ್ಲ ಅಂತ ಆಗುತ್ತೆ. ಅದು ತಾನ್ಯಾರು ಗೊತ್ತಾಗಲ್ಲ. ಗುರುಗಳೇ ಕ್ಷಮಿಸಿ, ರವೀಂದ್ರ ಕೊಟ್ಟಿರೋ ಎಕ್ಸಾಂಪಲ್ ಇಂದ ನನಗೆ ಮತ್ತೊಂದು ಡೌಟ್ ಬಂತು. ಆಕ್ಚುಲಿ ಅನ್ವಯ ಅಂದ್ರೆ ಒಂದು ಮತ್ತೊಂದರಿಂದ ಇರುವುದು ಅಂತ, ಅಂದ್ರೆ ಚಿನ್ನ ಇದೆ ಅಂತ ಆಭರಣಗಳು ಅಲ್ಲ, ಕಾಮನ್ ಫ್ಯಾಕ್ಟರ್ ಅನ್ವಯ. ಕಾಮನ್ ಫ್ಯಾಕ್ಟರ್ ಅನ್ವಯ ಆಯ್ತು. ಆದ್ರೆ ವ್ಯತಿರೇಕಕ್ಕೆ ಹೋದಾಗ ಆ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂದ್ರೆ ಇದೆಲ್ಲ ಇಲ್ಲ ಅಂತ ಆಗ್ಬಿಡುತ್ತೆ. ಕರೆಕ್ಟ್, ಹೌದು. ಅದನ್ನೇ ನಾವು ಇವಾಗ ಇದು ಅವಸ್ಥಾತ್ರಯಕ್ಕೆ ಹಾಕೊಂಡ್ರೆ, ಎಚ್ಚರ ಅವಸ್ಥೆಯಲ್ಲಿ ಕನಸಿನ ಅವಸ್ಥೆಯಲ್ಲಿ ಚೈತನ್ಯ ಇದೆ ಅಂತ ಹೋಗುತ್ತೆ, ಹೌದು, ಅದು ಅನ್ವಯ ಆಗೋಗುತ್ತೆ. ಅದ್ರ ವ್ಯತಿರೇಕಕ್ಕೆ ತಗೊಂಡು ಹೋದ್ರೆ ಚೈತನ್ಯವಾದಲ್ಲಿ ಎಚ್ಚರ ಇಲ್ಲ ಅಂತ, ಬಟ್ ಚೈತನ್ಯ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಚೈತನ್ಯ. ಸೊ ಇದನ್ನ ಹೇಗ್ ಹೊಂದಿಸೋದು ಅಂತ. ಅಲ್ಲ, ನಿದ್ರೆಯಲ್ಲಿ ಚೈತನ್ಯ ಇಲ್ಲ ಅನ್ನೋದು ಒಂದು ಚೈತನ್ಯವೇ, ನಿದ್ರೆಯಲ್ಲಿ ಏನೂ ಅರಿವಾಗಲ್ಲ ಅನ್ನೋದು ಒಂದು ಅನುಭವದ ಚೈತನ್ಯವೇ. ಅದು ಅದೇ ಬುದ್ಧಿಯ ಚೈತನ್ಯವಲ್ಲ. ಈ ವೃತ್ತಿ ಚೈತನ್ಯ ಎಚ್ಚರ ಕನಸುಗಳಲ್ಲಿ, ವೃತ್ತಿ ರಹಿತವಾಗಿರುವ ಅನುಭವ ರೂಪದ ಚೈತನ್ಯ ನಿದ್ರೆಯಲ್ಲಿ. ಅದಿರೋದ್ರಿಂದಲೇ ನಮ್ ನಿದ್ದೆಯಲ್ಲಿ ಏನೂ ಗೊತ್ತಾಗಲಿಲ್ಲ, ನಮ್ಗೆ ಇವಾಗ ಪರಾಮರ್ಶೆ ಮಾಡಕ್ ಆಗೋದು. ಅದು ಇಲ್ಲವಾಗಿದೆ, ನಂಗೆ ಏನೂ ಗೊತ್ತಾಗಿಲ್ಲ ಅಂತ ಹೇಳಕ್ಕೂ ಆಗ್ತಿರ್ಲಿಲ್ಲ. ಅನುಭವ ರೂಪನಾದ ಆತ್ಮನು ಕಾಮನ್ ಆಗಿ 3 ಅವಸ್ಥೆಯಲ್ಲೂ ಇದ್ದಾನೆ. ಅವಸ್ಥೆಗಳು ಒಂದ್ ಬಿಟ್ಟು ಒಂದು ಹೋಗ್ತಾ ಇರೋದು, ಒಂದಿದ್ದಾಗ ಇನ್ನೆರಡು ಇರೋದೇ ಇಲ್ಲ. ಆದರೂ ನಾನು ಈ 3 ಅವಸ್ಥೆಗಿಂತ ಬೇರೆಯಾದವನು ಅಷ್ಟೇ ಗೊತ್ತಾಗತ್ತೆ ಹೊರತು, ಮತ್ತೆ ನಾನು ಅವಸ್ಥಾರಹಿತನಾಗಿರುವ ನಾನು ಏಕನು, ಅಸಂಗನು, ಅದ್ವಿತೀಯನು, ಕೂಟಸ್ಥನು ಗೊತ್ತಾಗೋದು ವಾಕ್ಯವೇ. ನೋಡು, ಅವಸ್ಥಾರಹಿತನಾಗಿರುವ ನಿನ್ನ ಸ್ವರೂಪ ಈ ಅವಸ್ಥೆಗಳಿಗೆ ತಳಹದಿಯಾಗಿ ಅವಸ್ಥಾರಹಿತವಾಗಿ ಅಖಂಡ ಪರಿಪೂರ್ಣ ಅಸಂಸಾರಿಯಾಗಿರ್ತಕ್ಕ ಸ್ವರೂಪ ಅಂತ ಜ್ಞಾಪನ ಮಾಡುತ್ತೆ. ಆ ವಾಕ್ಯದ ಬಲದಿಂದಲೇ ಈ ಸಾಧಕನು ಅವಸ್ಥಾತೀತನಾದ ಆತ್ಮನ ಗುರುತಿಸ್ಕೊಳ್ತಾನೆ. ಇದು ಅವಸ್ಥಾರಹಿತನಾದವನಾದಾಗಲೂ ಅಥವಾ ಬುದ್ಧಿಯನ್ನು ದಾಟಿದವನಾದಾಗಲೂ ನಿದ್ರಾಸ್ಥಿತಿ ಅಲ್ಲ, ಅದು ಸುಷುಪ್ತಿ ಸ್ಥಿತಿ ಅಲ್ಲ. ಎಚ್ಚರವಾಗಿಯೇ ಇದ್ದಾನೆ, ಬುದ್ಧಿ ಸಂಬಂಧವನ್ನು ದಾಟ್ಬಿಟ್ಟಿದ್ದಾನೆ, ಅಹಂಕಾರವನ್ನು ಬಿಟ್ಬಿಟ್ಟಿದ್ದಾನೆ, ಅವಸ್ಥಾತ್ಯವನ್ನು ಬಿಟ್ಟು ಉಳಿದಿದ್ದಾನೆ. ಆದರೂ ಇನ್ನು ತತ್ವ ಪರಿಚಯವಾಗಿಲ್ಲ ಅಂದ್ರೆ ಈ ತತ್ವ ಪರಿಚಯ ಮಾಡೋ ವಾಕ್ಯವನ್ನ ಆ ಶುದ್ಧವಾದಂತಹ ಸಾತ್ವಿಕತೆಯ ಪರಮಾವಧಿಯಾಗಿರುವ ಶುದ್ಧ ಸಾತ್ವಿಕ ಸ್ಥಿತಿ ಆ ವಾಕ್ಯದ ಒಂದು ಸ್ಮರಣೆ ಬಲದಿಂದ ನಿಶ್ಚಯ ಮಾಡುತ್ತೆ.
ಅದು ಯಾವಾಗ ಮಾಡುತ್ತೆ ಹೇಳಕ್ಕಾಗಲ್ಲ. ಆ ಶುದ್ಧ ಸ್ಥಿತಿಯಿಂದ ಎಷ್ಟೋ ದಿವಸ ಮತ್ತೆ ಜಾಗ್ತಿರ್ತಾನೆ ಮತ್ತೆ ಹೋಗ್ತಿರ್ತಾನೆ, ಅದು ಎಷ್ಟೋ ದಿವಸ ಕಸರತ್ತಾದ್ಮೇಲೆ ಒಂದ್ ದಿವಸ ಇದು ಯಾರೋ ಸೋತು ಹೋಗ್ಬಿಟ್ಟು ಅಲ್ಲಿ ನಿಶ್ಚಯ ಆಗ್ಬಿಡ್ತು ಅಂದ್ರೆ ಮುಕ್ತಲಾಗ. ಅನ್ವಯ ವ್ಯತಿರೇಕದಲ್ಲಿ ಅಂತಃಕರಣವನ್ನ ಚೈತನ್ಯ ಸಮ ನೈರ್ಮಲ್ಯ ಮಾಡ್ಕೊಂಡಾಗ ವಾಕ್ಯ ಸಹಾಯದಿಂದ ಹೌದು ಆಗುತ್ತೆ. ಆದ್ರೆ ಈ ನೇತಿಗೆ ಮಾನಸಿಕ ಸ್ಥಿತಿ ಅಥವಾ ಅಂತಃಕರಣ ಸ್ಥಿತಿ ಏನಾಗ್ಬೇಕು? ನೇತಿಯಿಂದ ನಾವು ತಿಳ್ಕೊಬೇಕಾದ್ರೆ ಯಾವ ಹಂತದಲ್ಲಿ ನಮ್ಮ ಅಂತಃಕರಣ ಇರ್ಬೇಕು? ಅಲ್ಲ, ಅಂತಃಕರಣವು ಅನಾತ್ಮ ಸಂಬಂಧವನ್ನು ಪೂರ್ತಿ ಕಲ್ಸ್ಕೊಂಡದ್ದಾಗಿದ್ದು ಅಲ್ಲಿ ಒಂದೇ ಒಂದು ಯಾವುದೇ ವಾಸನೆ ಆಗಲಿ ಯೋಚನೆ ಆಗಲಿ ಏನೂ ಇಲ್ಲದೇನೆ ಶುದ್ಧ ಸಾತ್ವಿಕತೆಯಿಂದ ಇದ್ದಾದಾಗ ಆ ವಾಕ್ಯ ಅವನ್ನ ಅನುಭವ ಮುಟ್ಟಿಸುತ್ತೆ. ಪರಮ ಅದಕ್ಕೆ ಸಾತ್ವಿಕತೆ ಶುದ್ಧ ಸಾತ್ವಿಕತೆಯನ್ನು ತಗೊಂಡ್ಬಿಡ್ತಾರೆ. ಸಾತ್ವಿಕತೆಯಲ್ಲಿ ಪರಮ ಸಾತ್ವಿಕತೆ, ಸತ್ವದ ಮಿಶ್ರಿತವಾದ ಸಾತ್ವಿಕತೆ ಇಲ್ಲದ ಶುದ್ಧವಾದ ಸಾತ್ವಿಕತೆಯಿಂದ ಇದ್ದದ್ದಾದಾಗ ಅದು ಆ ಸ್ಥಿತಿಯಲ್ಲಿ ವಾಕ್ಯ ಅವನ್ನ ತತ್ವವನ್ನು ಮುಟ್ಟಿಸುತ್ತೆ. ಇದನ್ನು ಅನ್ಬೋದಲ್ಲ ಗುರುಗಳೇ, ಇದು ಹಂತದಲ್ಲಿ ಇರ್ಬೇಕು ಅಂತ. ನೇತಿಯಿಂದ ತಿಳ್ಕೊಬೇಕಾದ್ರೆ ಮಾನಸಿಕ ಸ್ಥಿತಿ ಏನಾಗ್ಬೇಕು? ಅನ್ವಯ ವ್ಯತಿರೇಕಕ್ಕಾದ್ರೆ ಮಾನಸಿಕ ಸ್ಥಿತಿ ನೆಪ ಮಾತ್ರಕ್ಕಿರುತ್ತೆ. ಅಲ್ಲಿ ಗೊತ್ತಾಗುತ್ತಲೇ ಮಾನಸಿಕ ಸ್ಥಿತಿ ಬಾಧಿತವಾಗ್ಬಿಡುತ್ತೆ. ಅಲ್ಲ, ಅಲ್ಲಿ ಗೊತ್ತಾಗುವವರೆಗೆ ಮಾನಸಿಕ ಸ್ಥಿತಿ ಇಟ್ಕೊಂಡು ಗೊತ್ತಾಗುತ್ತಲೇ ಇದು ಬಾಧಿತವಾಗೋದು ಅದು ಗೊತ್ತಾಗೋದು ಅಟ್ಟ ಟೈಮ್ ಆಗ್ಬಿಡುತ್ತೆ. ಎರಡು ಒಂದೇ ಟೈಮೇ ಆಗ್ಬಿಡುತ್ತೆ. ಮತ್ತೆ ಮಾನಸಿಕ ಸ್ಥಿತಿ ಬೇರೆ ಸುಟ್ಟ ಕಾಗದಂತೆ ಮನಸ್ಸು ಸುಮ್ಮನೆ ಒಂದು ಇದಾಗಿರುತ್ತೆ, ನೆಪ ಮಾತು ಇರುತ್ತೆ ಹೊರತು ಆ ಮನಸ್ಸಿನಲ್ಲಿ ಯಾವುದೇ ಅವಿದ್ಯಾ ಕಾಮಕರ್ಮದ ಬೀಜ ವಿಷಯ ವಾಸನೆ ಏನೂ ಇರಲ್ಲ. ಆತ್ಮ ಮಾತ್ರ ಹಾಗಲ್ಲ. ನನ್ನ ಪ್ರಶ್ನೆ ಏನಂದ್ರೆ, ವಾಕ್ಯ ನಮ್ಮಲ್ಲಿ ಪ್ರಭಾವ ಬೀರ್ಬೇಕಾದ್ರೆ ಒಂದು ಮನಸ್ಸಿನ ಸ್ಥಿತಿ ಬೇಕು, ಆತ್ಮಸಮ ನೈರ್ಮಲ್ಯ ಬೇಕು. ಹಾಗೇನೆ ನೇತಿ ಉಪದೇಶ ನಮ್ಗೆ ಮುಟ್ಟಬೇಕಾದ್ರೆ ಅದ್ರ ಪ್ರಭಾವ ಆಗ್ಬೇಕಾದ್ರೆ ಮಾನಸಿಕ ಸ್ಥಿತಿ ಎಲ್ಲಿ? ಒಂದೇ ಅದೆರಡು ಒಂದೇ. ವಾಕ್ಯ ಮುಟ್ಟೋದಕ್ಕೂ ನೇತಿ ವಾಕ್ಯ ಅದು ಒಂದೇ. ಅದು ವಾಕ್ಯವು ನಿಷೇಧಮುಖವಾಗಿ ಹೇಳೋದು. ಅದು ಸತ್ಯ ಜ್ಞಾನ ಅನಂತ ಅನ್ನೋ ವಾಕ್ಯವು ಆ ವಾಕ್ಯವು ಕೂಡ ಅಲ್ಲೊಂದು ಬಿಡಿಸೋದ್ರ ಮೂಲಕವಾಗಿ ಪರಿಚಯ ಮಾಡಿಸುತ್ತೆ ಹೊರತು ನಿಷೇಧ ವಾಕ್ಯವೇ ಪ್ರಬಲ. ವಿಧಿ ವಾಕ್ಯದಿಂದ ನಿಷೇಧ ವಾಕ್ಯವೇ ಅದನ್ನ ಮುಟ್ಟಿಸೋದು. ಯಾವ ವಿಧಿ ವಾಕ್ಯ ಅದು ಮುಟ್ಟೋಕ್ ಆಗೋದೇ ಇಲ್ಲ. ಅದನ್ನ ಅನುಭವನೂ ಇರ್ಬೇಕು ಅಂತ ಹೇಳ್ಬಹುದಲ್ಲ ಗುರುಗಳೇ? ನೇತಿ ಅಂತ ಹೇಳ್ಬೇಕಾದ್ರೆ ಅನುಭವನೂ ಇರ್ಬೇಕು ಅಂತ ಹೇಳೋದು. ಹೌದು, ಅನುಭವದ ಬೇಸಿಕ್ ಮೇಲೆ ನೇತಿ ವಾಕ್ಯ ಹೊರಡೋದು. ಅನುಭವವನ್ನೇ ನೇತಿ ಈ ಕಡೆ ಹೇಳ್ತಿರೋದೇ ಹೊರತು ಅನ್ವಯ ವ್ಯತಿರೇಕ ನಾನೆಂಬ ಗೂಟಕ್ಕೆ ಇಟ್ಕೊಂಡಿರುತ್ತೆ. ನಾನು ಸುತ್ತಲೇ ಓಡಾಡ್ತಾ ಇರುತ್ತೆ. ಅದಕ್ಕೆ ನಾನು ದಾಟಿ ಹೋಗಕ್ಕಾಗಲ್ಲ. ಅಕಸ್ಮಾತ್ ನಾನು ಬಿಟ್ಕೊಂಡು ಅಭಾವ ನಿಷ್ಠವಾಗ್ಬಿಡುತ್ತೆ ಹೊರತು ಇನ್ನೊಂದು ಗೊತ್ತಾಗಲ್ಲ. ನೇತಿ ವಾಕ್ಯ ಅನುಭವದ ಬೇಸಿಕ್ ಮೇಲೆ ಹೊರಡ್ತಾ ಇದೆ. ಒಂದು ಅನುಭವವನ್ನು ಇಟ್ಕೊಂಡು ಅದು ಹೀಗಲ್ಲ, ಅದು ಹೀಗಲ್ಲ, ಇದು ಹೀಗಲ್ಲ ಅಂತ ಹೇಳಿ ಅನುಭವಿಯಾದ ಗುರುವಿನ ವಾಕ್ಯವು ತಾನು ಅನುಭವದಲ್ಲಿ ನೆಲೆ ನಿಂತು ಅದು ಪ್ರಪಂಚದ ಯಾವ ಸ್ವಭಾವವೂ ಅದರದ್ದಿಲ್ಲ ಅಂತ ಅಲ್ಲಗಳಿದ್ರ ಮೂಲಕವಾಗಿ ನಿಷೇಧ ವಾಕ್ಯ ತಪ್ಪಿಸ್ಕೊಡುತ್ತೆ. ಆ ಅಭಾವದಿಂದಲೂ ಬಿಡಿಸ್ಬಿಡುತ್ತೆ ಅವನನ್ನ, ಆ ಸಾಧಕದನ್ನ. ಅಭಾವದಲ್ಲಿ ನಿಂತಿದ್ನಲ್ಲ ಅದರಿಂದಲೂ ತೆಗೆದುಹಾಕಿಬಿಟ್ಟು ಭಾವಾಭಾವ ವಿಲಕ್ಷಣವಾದ ಅನುಭವದಲ್ಲಿ ನಿಲ್ಲಿಸ್ಬಿಡುತ್ತೆ ಆ ನೀತಿ ವಾಕ್ಯ. ಗುರುಗಳೇ, ಇದು ಇನ್ನೊಂದ್ ತರದಲ್ಲಿ ಒಂದು ಊರ್ಗ್ ಹೋಗೋವರ್ಗುನು ನಾನು ಅನ್ವಯ ವ್ಯತಿರೇಕ ಉಪಯೋಗಿಸ್ಕೊಳ್ತೀನಿ. ಊರಿಂದ ಮನೆಗೆ ಹೋಗಕ್ಕೆ ನೇತಿ ಉಪಯೋಗಿಸ್ಕೊಳ್ತೀನಿ. ಅಂದ್ರೆ ಸ್ಥೂಲದ ಅಂಶ ಎಲ್ಲ ದಾಟೋದಕ್ಕೆ ಅನ್ವಯ ವ್ಯತಿರೇಕ ಸ್ವಲ್ಪ ಒಳ್ಳೆ ಟೂಲು. ಸೂಕ್ಷ್ಮ ಹೋಗ್ತಾ ಇದ್ದಂಗೆ ಎಳೆ ಬಿಡ್ಸುವಾಗ ಅವಾಗ ನೇತಿ ಇಲ್ಲದೆ ಬೇರೆ ದಾರಿ ಇಲ್ಲ. ಇದು ಅಂತ ಹೇಳಿದ್ರೆ ಅದಾಗಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಅದು ಒಂದ್ ರಿಲೇಟಿವ್ ಆಗಿ ಹೋಗುತ್ತೆ. ಸೊ ಅಬ್ಸಲ್ಯೂಟ್ ಹೋಗ್ಬೇಕಾದ್ರೆ ನೇತಿ ಭಾಷೆಯಲ್ಲೇ ಹೋಗ್ಬೇಕು. ಆ ಕೊನೆ ನಡಿಗೆ ಎಲ್ಲ ನೇತಿ ಇಲ್ಲೇನೆ. ಹೌದು, ವಾಕ್ಯನು ನೇತಿ ಅಂತಾನೆ. ಹೌದು, ಎಲ್ಲಾ ಸತ್ಯಂ ಜ್ಞಾನಮನಂತಮ್ಮು ಕೂಡ ನಿಷೇಧಮುಖವಾಗಿ ಹೇಳದೆ ಹೊರತು ವಿಧಿಮುಖವಾಗಿ ಹೇಳೋದೇ ಇಲ್ಲ. ಯಾವುದು ಸತ್ಯ ಅಂದ್ರೆ ವಿಕಾರವಲ್ಲ, ಜ್ಞಾನ ಅಂದ್ರೆ ಜಡವಲ್ಲ, ಅನಂತ ಅಂದ್ರೆ ಪರಿಚ್ಛಿನ್ನವಲ್ಲ ಅಂತ ಅಷ್ಟೇ ಅರ್ಥ ಹೊರತು ಸತ್ಯತ್ವ ಗುಣ ಜ್ಞಾನತ್ವ ಗುಣ ಅದರಲ್ಲಿದೆ ಅಂತ ಹೇಳ್ತಾ ಇಲ್ಲ. ನಿಷೇಧ ಪ್ರಧಾನವಾದ ವಿಶೇಷಣವೇ. ಬ್ರಹ್ಮಾಸ್ಮಿನಲ್ಲಿ ಏನ್ ನಿಷೇಧ ಇರುತ್ತೆ ಗುರುಗಳೇ? ನೇತಿ ಅಹಂ ಬ್ರಹ್ಮಾಸ್ಮಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಹಂ ಬಾಧಿ ಸಾಮಾನಾಧಿಕರಣ್ಯ. ಅಹಂ ಎಂಬುದು ಹಾವು ಹಗ್ಗ ಅನ್ನುವಾಗ ಹಾವನ್ನು ಬಾಧೆ ಮಾಡಿ ಅದು ಹಗ್ಗ ಅನ್ನುವಾಗೆ ನಾನೆಂಬುದನ್ನು ಬಾಧೆ ಮಾಡಿ ಉಳಿದ ತತ್ವವನ್ನು ಬ್ರಹ್ಮ ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ. ಅಲ್ಲಿ ಪರಿಚ್ಛಿನ್ನವಲ್ಲ ಅಂತ ಅಷ್ಟೇ ಅರ್ಥ. ಬ್ರಹ್ಮ ಅಂದ್ರೆ ದೊಡ್ಡದು ಒಂದು ಇದಲ್ಲ. ನಾನೆಂಬುದ ಚಿನ್ನತೆಯನ್ನು ಬಿಟ್ಟು ಅಪರಿಚ್ಛಿನ್ನವಾದ ಒಂದು, ಅದು ಅಪರಿಚ್ಛಿನ್ನ ಪರಿಚಯ ಇಟ್ಕೊಂಡೇ ಹೇಳ್ಬೇಕು.
ಆ ಪರಿಚ್ಛಿನ್ನತೆ ಇಲ್ಲದೆ ಇರತಕ್ಕದ್ದಾದ ಒಂದು ಅಖಂಡ ತತ್ವವನ್ನು ಬ್ರಹ್ಮಾನುಪದದಿಂದ ಇಂಡಿಕೇಟ್ ಮಾಡ್ತಿದ್ದಾರೆ. ಆ ಬ್ರಹ್ಮಪದಕ್ಕೆ ಅದು ವಾಚ್ಯವಲ್ಲ, ಅಹಂ ಶಬ್ದಕ್ಕೂ ವಾಚ್ಯವಲ್ಲ. ಮೊದಲಿತ್ತಲ್ಲ ಅಹಮ್ಮು ಅಜ್ಞಾನಾವಸ್ಥೆಯಲ್ಲಿ, ಅದರಲ್ಲಿದ್ದಂತ ಚೈತನ್ಯವನ್ನೇ ಅಹಂ ಶಬ್ದದಿಂದ ಗುರುತಿಸ್ತಾ ಆ ಚೈತನ್ಯವು ಅಪರಿಚ್ಛಿನ್ನವಾಗಿದೆ, ಅಳತೆ ಇಲ್ಲದ್ದಾಗಿದೆ, ಪರಿಪೂರ್ಣವಾಗಿದೆ ಅಂತ ಹೇಳೋಕ್ಕೋಸ್ಕರ ಬ್ರಹ್ಮಾನುಪದ ಹಾಕಿದ್ರು. ಪರಿಚ್ಛಿನ್ನತೆ ಬಿಡಿಸೋದಷ್ಟೇ, ಅಲ್ಲ ಬ್ರಹ್ಮತ್ವ ಗುಣವನ್ನು ತುಂಬೋದಲ್ಲ. ಆಮೇಲೆ ಇದು ಮಹಾವಾಕ್ಯದಲ್ಲಿ ಆ ಮನೆ ಎಲ್ಲಿದೆ ಅನ್ನೋ ದಿಕ್ಕು ಒಂಥರ ತೋರ್ಸತ್ತೆ. ಅಲ್ಲಿಗೆ ಹೋಗಕ್ಕೆ ಅನ್ವಯ ವ್ಯತಿರೇಕ, ನೇತಿ ನೇತಿ, ಅಧ್ಯಾರೋಪ ಅಪವಾದ ಈ ತರದ್ ಇಟ್ಕೊಂಡು ಹೋಗ್ಬೇಕು. ಬಟ್ ಆ ಮಹಾವಾಕ್ಯ ವಾಕ್ಯದ ಲೆವೆಲ್ ಹೋದ್ಮೇಲೆ ಅನ್ವಯ ಬಿಟ್ಬಿಡ್ಬೇಕು. ಮನೆಯಲ್ಲಿ ಇದ್ದೇನೆ ನೇತಿ ನೇತಿ ಅಲ್ವಾ? ವಾಕ್ಯ ಅರ್ಥವಾಗೋದಕ್ಕೆ ಅನ್ವಯ ವ್ಯತಿರೇಕವೇ ಹೊರತು ವಾಕ್ಯ ಅರ್ಥವಾಗುವ ಲೆವೆಲ್ ಹೋದ್ಕೊಂಡು ಅನ್ವಯ ವ್ಯತಿರೇಕ ಬಿದ್ದೋಯ್ತು. ವಾಕ್ಯವನ್ನೇ ಅನುಭವ ಹೊಂದಿಸ್ಕೊಂಡು ಗುರ್ತು ಮಾಡೋದು ಅಷ್ಟೇ. ಅಲ್ಲಿ ಮಾತ್ರ ನೇತಿ ನೇತಿ ಶುರುವಾಗೋದೇ ಮನೆಯಿಂದ. ಹೌದು, ಊರಿಂದಲ್ಲ. ಊರಿಂದ ಅಂದ್ರೆ ಮನೆಗೊಂದ ಬಂದಿಲ್ಲ, ಇದೇ ಆಗಿಲ್ಲ. ಹೌದು ಹೌದು. ಅವಾಗ ಎಲ್ಲ ವಾಕ್ಯನು ನಿಷೇಧ ಮೂಲಕವಾಗಿ ತಿಳಿಸ್ತಾ ಇದೆ ಅಂತಾನೆ ತಗೋಬೇಕು. ಅದೇನ್ ಹೇಳ್ತಾರೆ, ಯಾವ ವಾಕ್ಯ ವಿಧಿಮುಖವಾಗಿ ಹೇಳೋದೇ ಇಲ್ಲ. ತತ್ವಮಸಿ ಅಂದ್ರೂನುವೆ ಅದು ಏನೋ ಅಲ್ಗಳಿತಾ ಇದೆ ಅಂತಾನೆ ಬರುತ್ತೆ. ಮಾಂಡೂಕ್ಯದಲ್ಲಿ ತತ್ವಮಸಿ ಅಮೃಮಾತ್ಮ ನಿಷೇಧ ಮುಖವಾಗಿ ಹೇಳುತ್ತೆ ಅಂತ ಭಾಷೆಕಾರ ಅರ್ಥ ಮಾಡಿದ್ದಾರೆ. ಯಾವುದು ಇದಾಗಿ ಹೇಳಲ್ಲ ಅಂತ. ಮೂರ 4 ದಿವಸ ಹಿಂದೆ ನೀವೊಂದು ಅನ್ವಯ ವ್ಯತಿರೇಕ ಹೇಳೋದಕ್ಕೊಂದು ಲೈನ್ ಹೇಳಿದ್ರಿ ಸಂಸ್ಕೃತದಲ್ಲಿ, ತದಭಾವೇ ಭಾವಾತ್, ಅದು ತದಭಾವೇ ಅಭಾವಾತ್ ಅಂತ. ನಾನು ಬರ್ಕೊಳ್ತೀನಿ, ಹೇಳಿ ಅನ್ಸುತ್ತೆ ಪ್ಲೀಸ್. ತದ್ಭಾವೇ ಭಾವಾತ್ ತದಭಾವೇ ಅಭಾವಾತ್. ಯಾವುದು ಅನ್ವಯವೋ ಅನ್ವಯ ಇದ್ದಾಗ ತದ್ಭಾವೇ ಅಭಾವಾತ್, ತದ್ಭಾವೇ ಭಾವಾತ್ ಭಾವಾತ್, ತದಭಾವೇ ಅಭಾವಾತ್, ತದಾಭಾವೇ ಚ ಅಭಾವಾತ್. ಓಕೆ, ವೆರಿ ಗುಡ್. ಯಾವ ಶ್ಲೋಕ? 23